ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನನ್ನ ಗಂಡಗೆ ಆರಾಮಿದ್ದಿಲ್ಲ, ವಿಮ್ಸ್ ಅದ್ರಾಗ ನಾವು ಅಡ್ಮಿಟ್ ಮಾಡಿದ್ವಿ. ಮತ್ತು ಅವರು AC ವಾರ್ಡ್ ಶಿಫ್ಟ್ ಆಗ್ಬೇಕಂತ ಹೇಳ್ಯಾರ. ಮಾಡಿದ್ವಿ ನಾವು. ಆಮೇಲೆ ಇಲ್ಲಮ್ಮ ಆರಾಮಾಗ್ತಾರ, ಏನಿಲ್ಲ ಅಂತ ಹೇಳಿದರು. ಕರೆಂಟ್ ಹೋಗೋದು ಬರೋದಾಗಿ ಹಿಂಗೆ ಒಬ್ಬರೊಬ್ಬರು ತೀರ್ಕೊಂಡಾರ ಸರ್. ನನ್ನ ಗಂಡ ಹಾಗೆ ತೀರ್ಕೊಂಡಾರ. ನಾವು ಸ್ವಲ್ಪ ಗಲಾಟೆ ಮಾಡಿ ಇದು ಮಾಡಿದ್ವಿ. ನಾವು ಪರಿಹಾರ ಕೊಡ್ತೀನಿ ಅಂತ CM ಸರ್ ಹೇಳಿದರು, ಶ್ರೀರಾಮ್ ಸರ್ ಎಲ್ಲರೂ. ಆಮೇಲೆ ಈಗ ದಕ್ಷಿಣ ಬಂದಿಲ್ಲ, ನಮಗೆ ಏನು ಬಂದಿಲ್ಲ ಸರ್. 3 ಮಕ್ಕಳಿದಾರ, ಏನು ಬಂದಿಲ್ಲ ನಮಗೆ. ಈಗ ಸರ್ ಮಾತಾಡ್ತೀನಿ ಅಂತ ಹೇಳ್ಯಾರ. ನೀವು ಇರಲೇ ಇರಮ್ಮ, ನಾನು ಮಾತಾಡ್ತೀನಿ ಅಂತ ಹೇಳ್ಯಾರ. ಶನ್ನು ಅಂತ ಸರ್. ಇಲ್ಲ, ಖಂಡಿತವಾಗಿ ಕೂಡ ಅದರಲ್ಲಿ ಎರಡು ಬಾರಿ ಅದರ ವರದಿಯನ್ನು ಕೂಡ ನಾವು ತರಿಸ್ಕೊಂಡಿದ್ದೀವಿ. ಕಳೆದ ಬಾರಿ ಆದಾಗ ಅದನ್ನು ನಾವು ಕೂಡ ವಿರೋಧ ಪಕ್ಷದಲ್ಲಿದ್ವಿ, ಅದನ್ನು ಭಾಳಷ್ಟು ವಿರೋಧ ಮಾಡಿದ್ವಿ. ಪ್ರತಿಯೊಬ್ಬರು ಕೂಡ ಪರಿಹಾರ ಕೊಡಲೇಬೇಕಂತೇಳಿ. ಆದರೆ ಇವತ್ತು ಒಬ್ಬ ತಮ್ಮ ಗಮನಕ್ಕನ್ನೇ ಕೂಡ ಇವತ್ತು ಕೂಡ ಬಂದು ಈ ಸಭೆ ಹತ್ರ ಬಂದುಬಿಟ್ಟು ಒಬ್ಬ ತಾಯಿ ತನ್ನ ಗಂಡ ತೀರ್ಕೊಂಡಿದೆ ಅಂತೇಳಿ ಇವತ್ತು ಹೇಳ್ತಾ ಇದ್ರು. ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ ನಮ್ಮ ಜಿಲ್ಲಾಡಳಿತ ವತಿಯಿಂದ. ಅಥವಾ ಅದನ್ನು ಕಾಂಪನ್ಸೇಷನ್ ಕೊಡಬೇಕಾ, ಅವರಿಗೆ ಪರಿಹಾರ ಕೊಡಬೇಕಾ ಬೇಡ ಅನ್ನೋ ನಿಟ್ಟಿನಲ್ಲಿದೆ. ಅದನ್ನು ನಾವು ಒಂದೇನು ಹ್ಯುಮ್ಯಾನಿಟಿ ಗ್ರೌಂಡ್ಸಲ್ಲಿ ನಾವೇನು ಇವತ್ತು ಯಾರಾದರೂ ಅನ್ಯಾಯ ಆದಾಗ ಅವ್ರನ್ನ ಯಾವ ರೀತಿ ಸರಿಪಡಿಸಬೇಕು, ಅದು ಸರ್ಕಾರಗಳ ಒಂದು ವ್ಯವಸ್ಥೆಯಲ್ಲಿರುತ್ತೆ. ಅದನ್ನು ನಾವು ಖಂಡಿತವಾಗಿ ಕೂಡ ಸರಿಪಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.